ಇಲ್ಲಿ ಒಂಥರ 2 ಟೆರೆಸ್ ಥರ ಇದೆ ಆ್ಯಕ್ಚುಲಿ. ನಾನೇ ಇವಾಗಲ್ಲಿ ಗೈಸ್ ಡೈಲಿ ರಕ್ತ ಬರುತ್ತೆ. ಒಂದು ಏನೋ ಡೈನಿಂಗ್ ಟೇಬಲ್ಗೆ 2 ಲಕ್ಷ ರೂಪಾಯಿ. ಅಲ್ಲಿ ನಿಜ ಕಣಜಿ. ಈ ಕಪಾಲ್ಕೆ ಹೊಡೆದ್ಬಿಡ್ತೀನಿ, ಅದೆಲ್ಲನೂ ಬಿಟ್ಬಿಟ್ಟು ಮರ್ಯಾದಿಂದ ಇರೋದು ಕಲಿ. ಎಷ್ಟು ರೂಪಾಯಿಗೆ ಒಂದು ಕೊಡ್ತೀರಾ ನೋಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಹಿಂದೆಗಡೆ ಎಲ್ಲ ಫುಲ್ಲು ಗಲೀಜಿದೆ, ಅಂದರೆ ಮೆಸ್ ಇದೆ, ಗಿಟ್ಟೆಲ್ಲ ಬಟ್ಟೆ ಎಲ್ಲ ತುಂಬಿದ್ದು ಅದೆಲ್ಲ ಇವಾಗ ಒಂದೊಂದೇ ಸಾಗಿಸ್ತಾ ಇದ್ದೀವಿ. ಸೊ ಇವತ್ತು ಪೂಜೆ ಮಾಡಿ ನಾವು ಎಂತ ಹಾಲು ಕುಸ್ತಾ ಇದ್ದೀವಿ, ಸಿಂಪಲ್ಲಾಗಿ ಅಷ್ಟೇ. ಸೊ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಲು ಕುಸ್ಬಿಡ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿದೆ ಬೆಳಿಗ್ಗೆ ಎದ್ದು. ನಿಶಾ ಸ್ವಾತಿ ಎಲ್ಲ ಇನ್ನೂ ಮಲಗಿದ್ದಾರೆ. ಅವರು ಬಟ್ಟೆ ಜೋಡಿಸ್ತಾ ಪಾಪ ಲೇಟ್ ಆಯ್ತು ನೆನೆ ಮಲಗೋದು, ಹಾಗಾಗಿ. ಸೊ ಇವಾಗ ಹಾಲು ಕುಸ್ಬಿಡೋಣ. ಪೂಜೆ ಎಲ್ಲ ಆಯಿತು. ಬೂಸಮ್ಮ ಎಲ್ಲ ಕರೆಕ್ಟಾ? ಇರಿ ತತ್ತೀನಿ ಹೂವು. ಕೆಡಾಗತ್ತೆ ಅದು ಆಟೋಮೆಟಿಕ್. ಅದು 3 ಸಲ ಹೇಳ್ದೆ ಗೈಸ್. ನನ್ನ ಗಂಡ ವಿಡಿಯೋ ಆನ್ ಮಾಡಿದೆ, ಉಕ್ಕಿದೆ ಹಾಲು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಇವಾಗ ಸಕ್ಕರೆ ಹಾಕ್ಬಿಟ್ಟು ಎಲ್ರಿಗೂ ಒಂದೊಂದು ಚಿಕ್ಕ ಲೋಟದಲ್ಲಿ ಕೊಡುವ. ಸಾಕು, ಬೇಕಾಗ್ತದೆ. ಸಾಕಾ? ಜಾಸ್ತಿ. ಮತ್ತೆ ಗ್ಯಾಸ್ ಹಚ್ಬೋದಾ ಅಜ್ಜಿ? ಹಸು ಇನ್ನೊಂದು ಇದು ಬರಲಿ. ಇದು ಹೊಸಂಗಿಲ್ಲ, ಇವತ್ತು ವರ್ಷಬಾರ್ದು. ಅದಕ್ಕೆ ವಯಸ್ಸಾಗಿದ್ದ ಮುದುಕಿ ಇರಬೇಕು ಮನೆಯಲ್ಲಿ. ಇರಿತಲೆ ಬೂಸಮ್ಮ. ನನ್ನ ಫೇವ್ರೆಟ್ ಬೀಟ್ರೋಟ್ ಪಲ್ಯ, ಇವತ್ತು ಚಪಾತಿ, ಇವತ್ತು ಗುಲಾಬ್ ಜಾಮೂನ್, ಸೀಗೆ. ಹಾಗೆ ಮುಗಿಸಿರೋ ಹಾಲು ಕೊಟ್ಟಿದ್ದಾರೆ ಕುಡಿಬೇಕಂತ ಎಲ್ರು ಅಂತ. ನಾನಂತೂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಟೈಮ್ ಎಷ್ಟು ಗೊತ್ತಾ? 12 ಗಂಟೆ ಆಗಿದೆ ಟೈಮ್. ಹಿಮಾನಿ ಬನ್ನಿ, ಎಲ್ಲ ತಿಂಡಿ ತಿನ್ನಿ. ಟೈಮ್ ಆಗಿದೆ 12 ಗಂಟೆ. ಹಲೋ. ಇವಳು ಮೂಗಲ್ಲಿ ಗೈಸ್ ಡೈಲಿ ರಕ್ತ ಬರುತ್ತೆ. ಬಾಯಲ್ಲ. You vomited blood? No. I was sleeping na. Blood go in mouth. Then I was. ಮೂಗಲ್ ಬರುತ್ತೆ ಕಣ ಅವಳಿಗೆ. No. ಬಾಯಲ್ಲಿ ಬಂದಿತ್ತಲ್ಲ ಅದು ನುಗಿತಾ ಇದ್ಲಂತೆ. I was sleeping na. It came to mouth. Then I come to spit. ಊಟ ಮಾಡಲ್ಲ, ನೀರು ಕುಡಿಯಲ್ಲ. ಮಜ್ಜಿಗೆ ಕುಡಿ. ಅಂದ್ರೆ ಅವರು ಫುಲ್ -ಡಿಗ್ರಿಲಿ ಇರ್ತಿದ್ರಲ್ಲ, ಇಲ್ಲಿ ಹೀಟು ಅವಳಿಗೆ ಇದು ಎಂತ ಹೀಟ್ ಆಗ್ಬಿಡುತ್ತೆ ಬಾಡಿ ಬೇಗ. ಹಾಗಾಗಿ ಅವಳು ಮೇನ್ ಅಂದರೆ ಕೋಲ್ಡ್ ಐಟಮ್ಸ್ ಏನೂ ಕುಡಿಯಲ್ಲ ಗೈಸ್, ಬರೀ ಹೀಟಿಂದೇ ತಿಂತಾಳೆ ಅವಳು. ಏನೋ ಚಿಕನ್ನು, ಅದು ಇದು, ಚಪಾತಿ ಅದೆಲ್ಲ. ಮಜ್ಜಿಗೆ, ನೀರು ಕುಡಿ ಅಂದರೆ ಕುಡಿಯಲ್ಲ. ಹಂಗಾಗಿ ಆಗಿದೆ ಬೂಸಮ್ಮ. ಅದೇ ಅವ್ರ ಅಮ್ಮಂಗೆ ಫೋನ್ ಮಾಡು ಕೇಳಿದ್ವಿ, ಏನಾದರೂ ಈ ಥರ ಹಾಸ್ಪಿಟ್ಲ್ ಕರ್ಕೊಂಡೋಗೋದ ಏನಕ್ಕೆ ಹತ್ರ ಬರ್ತಾ ಇದೆ ಅಂತ. ಅವ್ರಂದ್ರು ಅದೇ ಹೀಟ್ಗಾಗುತ್ತೆ ಅವಳಿಗೆ, ಮತ್ತು ಬಾಡಿ ಡಿಹೈಡ್ರೇಟ್ ಆದರೆ ಸರಿಯಾಗಿ ಕಬ್ಬು ತಿಂದ್ಲು. ಅದಕ್ಕೆ ನೋಡೋಣ ಇನ್ನೊಂದು 2 ದಿನ ಹಂಗೆ ಬರ್ತಾ ಇದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ. ಅವಳು ಬರಲ್ಲ ಅಂತವಳೆ. ಎಲ್ಲರ ಅಮ್ಮನ ಫೋಟೋ ತೋರಿಸ್ತೀನಿ ರೀ ಬೂಸಮ್ಮ, ನೋಡುವ. ಪುಟ್ಲಕ್ಷ್ಮಮ್ಮನೆ ಕೆಳಗಿಂದ ತೋರಿಸ್ತೀನಿ ರೀ ಗೈಸ್. 1 ತಿಂಗಳಲ್ಲಪ್ಪ, ಇನ್ನು ನೆಕ್ಸ್ಟ್ ಇಲ್ಲೇ ಅಜ್ಜಿ ಕಳ್ಸಲ್ಲ, ನಮ್ಮ ಜೊತೆನೆ ಇರಿಸ್ಕೊಳ್ಳೋದು ಫುಲ್ಲು. ಅಲ್ವಾ ಬೂಸಮ್ಮ? ಅಲ್ಲ ಕಣೋ, ವಿಜಯನಗರ ಮನೆಗೆ ನನಗೂ ಇರಕ್ಕೆ ಇಷ್ಟ ಕಣೋ. ನನ್ನ ಮೊಮ್ಮಕ್ಕಳ ಜೊತೆಲಿ ಎಂಜಾಯ್ ಮಾಡಬೇಕು ಅಂತ ಇಷ್ಟ. ಎಂಜಾಯ್ ಇಲ್ಲ ಆಗಲ್ಲ.
ಏನ್ ಮಾಡಿ ಎಣ್ಣೆ ಹೊಡಿತೀಯಪ್ಪ ಎಣ್ಣೆ ಮಾಡೋದ ಪಾರ್ಟಿ ಇಲ್ಲೇನು ಇವಾಗೇನಿಲ್ಲ, ಆರಾಮಾಗಿರ್ಬೋದು ಇಲ್ಲಿ ಈ ಮನೇಲಿ. ಆರಾಮಾಗಿ ಅಂತಲ್ಲ, ಮೇಲ್ಗಡೆ ಬಾರ್ ನೋಡ್ಲಿಲ್ವಾ ಅಜ್ಜಿ? ತಿಂಗಳಿಗೊಂದ್ಸತಿ ಹೋಗಿ ಬರ್ಬೇಕು. ಆಯ್ತು, ಒಂದಿನ ಹೋಗಿದ್ ಬನ್ನಿ ತಿಂಗ್ಳಿಗೆ ಅಷ್ಟೇ, ಇನ್ನು ನೆಕ್ಸ್ಟ್ ಎಲ್ಲ ಇಲ್ಲೇ ಇರ್ಬೇಕು. ಬೂಸಿ ಮೇಲ್ಗಡೆ ಬಾರ್ ನೋಡ್ದ? ಅಜ್ಜಿ ಇಲ್ದಿರೋ ಮನೆ ಮಜ್ಜಿಗೆ ಸರ್ವಜ್ಞ ಅಂತೇನೋ ಹೇಳುತ್ತೆ, ನಂಗೆ ಗೊತ್ತಿಲ್ಲ ಅದು. ಇಲ್ಲಿ ಕಪಾಲ್ಕೆ ಹೊಡೆದ್ಬಿಡ್ತೀನಿ, ಅದೆಲ್ಲನೂ ಬಿಟ್ಟು ಮರ್ಯಾದಿಂದಿರೋದ್ ಕಲಿ. ಒಡಿಯಜ್ಜಿ ಹೇಳೋದಲ್ಲ, ಬಾರ್ ಕಟ್ಗಿಟ್ ಮಾಡಲ್ಲ, ಹಿಡ್ದೇ ಇರ್ತೀನಿ ಹಿಂಗೇನೆ. ಹಿಡ್ಕೋ ಅಜ್ಜಿ ಒಂದ್ ಹಾಕು ಹೇಳ್ತೀನಿ. ಅದಕ್ಕೆ ನನಗೆ ಬೈವ ಅವ್ನಿಗೆ ಹಾಕಿ ಅದಕ್ಕೆ ಹಾಕಜ್ಜಿ, ನನ್ನ ಕಡೆಯಿಂದ ಒಂದು ಹಾಕಿ. ಎಷ್ಟು ರೂಪಾಯಿಗೆ ಒಂದು ಕೊಡ್ತೀರಾ ನೋಡಿ? ಓಹ್, ನಿಶನ್ ಬಟ್ಟೆ ಎಲ್ಲ ಪಾರ್ಸಲ್ ಆಗ್ತಾ ಇದೆಯಾ ಇಮಾನಿ ಅವ್ರಿಗೆ? ಯು ವೇರ್ ದಿಸ್ ಇಮಾನಿ? ವೈ ಯು ಹ್ಯಾವ್ ವೆರಿ ಮಚ್. ನಂದಿದು ಇದ್ರಲ್ಲಿ ತುಂಬಿದ್ದೀನಿ ಸುಮಾರು. ಓಕೆ. ಯಪ್ಪ, ಇಷ್ಟು ಬಟ್ಟೆ ಕೊಟ್ಟವಳ, ಇನ್ನೆಷ್ಟು ಇರ್ಲಿಲ್ಲ ಅವಳ ಹತ್ರ ಹಂಗಾರೆ. ಟೋಟಲ್ 3 ಬಾಕ್ಸ್ ಏನು ಬಟ್ಟೆ ಪಾಪ ಈಚೆ ಹಾಕಿರೋದು. ದೇವರೇ ಹೊಟ್ಟೆ ಉರಿತೈತೆ. ದೇವರೇ, ಇದೆಲ್ಲ ನಂದು. ಬ್ಲೂ ಆ ಟಾಪು ಅದೆಲ್ಲ ನೀಟಾಗಿ ಮಾಡಪ್ಪ, ನೀಟಾಗಿ. ಒಂಚೂರು ಧೂಳಿರ್ಬಾರ್ದು ನನ್ನ ಕಾರ್ ಮೇಲೆ. ಹಿಂದೆ ಒಂದು ಸ್ವಲ್ಪ. ಗೈಸ್, ನನ್ನ ಕಾರ್ದು ನಿಮ್ಗೆ ನಂಬರ್ ಪ್ಲೇಟೇ ತೋರಿಸಿಲ್ಲ ಅಲ್ಲ ನೋಡಿ. KA09MM 2000, ಅದು KA09ML 2000, ಎರಡು 2000. ಇಲ್ಲಿ ನೀರು ಹೋಗ್ತಾ ಇದೆ, ಅದಕ್ಕೆ ಸೌಂಡ್ ಬರ್ತಾ ಇದೆ. ನಿಖಿಲ್ ರವೀಂದ್ರ ನಮ್ಮೊಂದಿಗೆ ಈಗ ನಿಶಾ ಅವ್ರು ಬರುತ್ತಿದ್ದಾರೆ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೇಳಿ ನಿಶಾ ರವೀಂದ್ರ. ಅವಳು ಗೊತ್ತಿಲ್ಲ, ಸುಮ್ಮನೆ ಜೊತೆ ಬಂದ್ಬಿಡೋದು ಕರೆದ್ರು ಅಂತ. ಡೈನಿಂಗ್ ಟೇಬಲ್ ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಹೌದು ಗೈಸ್, ಜೊತೆಗೆ ಹಂಗೆ ಸ್ವಲ್ಪ ಕಿಚನ್ಗೆಲ್ಲ ಐಟಮ್ಸ್ ಬೇಕು. ನಮಗೂ ಐಟಮ್ಸ್ ಬೇಕು ಗೈಸ್. ಸ್ವಲ್ಪ ಏನು ಐಟಮ್ಸ್ ಬೇಕು ಮೇಡಮ್ ನಿಮಗೆ? ನನ್ನ ರೂಮ್ಗೆ ಹಾಂ, ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಬೇಕು. ಹಾಂ, ಫಸ್ಟು ನನಗೆ ತಲೆನೋವು ಮಾತ್ರೆ ಬೇಕು. ಹಾಂ, ಈ ಕಡೆಗೆ ಬನ್ನಿ, ಗುದ್ಬಿಡ್ತಾರೆ ಅವ್ರು ಬೇಕಾರೆ. ಹುಯ್ ಈಗ ನಾವು ಮಸಾಲೆ ತಿಂತಾ ಇದ್ದೀವಿ. ಎಲ್ಲ ಸುತ್ತಾಡಿ ಎಲ್ಲೂ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಸಿಗ್ತಾಯಿಲ್ಲ ಡೈನಿಂಗ್ ಟೇಬಲು. ಸೊ ಹಂಗಾಗಿ ಕ್ವಿಕ್ ಬ್ರೇಕಲ್ಲಿ ನಿಶಾ ಅವ್ರ ಕಾಲೇಜ್ ಎದುರುಗಡೆ ನನಗೂ ಇಷ್ಟ ಮಸಾಲೆ. ಅವರಂತೂ ಕಾರಿಂದ ಇಳಿದು ಬರಲ್ಲ. ಮೊಟ್ಟೆ ಕೋಳಿ ಅಲ್ಲಿಗೆ ತೊಗೊಂಡೋಗಿ ಕೊಡಬೇಕೆಲ್ಲನೂ. ನಾವಿಲ್ಲಿ ಬಂದು ಮಸಾಲೆ ಚುರುಮುರಿ ಗೋಬಿ ತಿನ್ಕೊಂಡು ಮತ್ತೆ ಹೋಗೋದು. ಹೇಗಿದೆ? ಸೇಮ್ ಟೇಸ್ಟಾ? ಚೇಂಜೇ ಆಗಿಲ್ವಾ? ಮಸಾಲೆ ಸೇಮ್. ಎಷ್ಟೋ ಒಂದು 5 ವರ್ಷ ಆಯಿತಾ? 5 ಇಲ್ಲ 3. ಏನೋ ಇಲ್ಲಿ ತಿಂತಾ ಇರೋದು ನೀನು 3 ವರ್ಷದಿಂದ. 5 ವರ್ಷ. 5 ವರ್ಷ ಚೆನ್ನಾಗಿದೆ ಗೈಸ್. ನೋಡು ನಿಮ್ಮ ಮೊಮ್ಮಗ ಮಾಡಿರೋ ಕೆಲಸನ. ಒಂದು ಏನೋ ಡೈನಿಂಗ್ ಟೇಬಲ್ಗೆ 2 ಲಕ್ಷ ರೂಪಾಯಿ. ಅಲ್ಲಿ ನಿಜ ಕಣಜಿ. ಆಯ್ತು ತಗೊಳ್ಳಿ ಬಿಡು, ಇನ್ಯಾವಾಗ ಈ ಬೂಸಿದ್ ಗಂಟ್ಕೊಂದ್ ಮಾತು ಅಲ್ಲಿ ಸುಮ್ನೆ ವೇಸ್ಟ್. ಏನಕ್ಕೆ ವೇಸ್ಟ್ ಆದ ಎಲ್ಲ ನೀರು ಕುತ್ಕೊಂಡು ಉಣ್ಣಲ್ವಾ ಸರಿ ಆಯ್ತು ಬಿಡಪ್ಪ. ಗೈಸ್, ಆ ಗೊಂಬೆ ನಾನು ಮೇಲ್ಗಡೆ ಕೂರಿಸ್ಬಿಟ್ಟವಳೆ ಗೈಸ್, ತಗೊಂಡೋಗ್ಬಿಟ್ಟು. ಅದು ನಾನು ನಿನಗೆ ಫಸ್ಟ್ ಕೊಡಿಸ್ದಾಗ ಎಷ್ಟು ದೊಡ್ಡದು ಅನಿಸ್ತಿತ್ತಲ್ವಾ? ಚೆನ್ನಾಗಿತ್ತು ಆಗ. ಆಗ ನಾವಿಬ್ರು ಚಿಕ್ಕ ಚಿಕ್ಕವ್ರಂತೆ. ಹ್ಞೂ, ಇವಳು ಸಣ್ಣಕ್ಕಿದ್ಲು ಅವಾಗ ಎಷ್ಟು ದೊಡ್ಡದು ಅನ್ಸೋದು. ಈಗ ತಪ್ಪಾಗ್ಬಿಟ್ಟಿದೆ. ಆಮೇಲೆ ಒಂದು ಸ್ವಲ್ಪ ಹೈಟ್ ಆಗಿದೆಯಲ್ಲ, ಅವಾಗ ಸ್ವಲ್ಪ ಚಿಕ್ಕ ಹುಡುಗಿ ಥರ ಇದ್ದೆ. ಅದಕ್ಕೆ ಅವಳು ಸರಿಯಾಗಿ ಊಟಕ್ಕೆ ಹಾಕಿಲ್ಲ, ಅದಕ್ಕೆ ಹಂಗಾಗಿರೋದದು. ಮೇಲ್ಗಡೆ ರೂಮಲ್ಲಿದೆ ಸ್ಕೆಚ್ ಏನಾದ್ರು ಸ್ಕೆಚ್ ಇದೆಯಾ? ಅದನ್ನ ಸ್ಕೆಚ್ ಆಗ್ತಿತ್ತು ನಿಶಾ. ಎಷ್ಟು ಏನಾಯ್ತು ಅರ್ಚನೆ ಇಲ್ವಲ್ಲ, ಐತೆ ಮೇಲ್ಗಡೆ ನಿಶಾ. ತಿನ್ನಿಸ್ಬಿಡ್ರಿ ಅಂತ ಒತ್ತಾಯ ಯಾರು ಯಾಕೆ? ವಾಸ್ತು. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ಜೋಡಿಸ್ಬಿಡ್ತೀವಿ, ದೊಡ್ಡದೆಲ್ಲ ಇಲ್ಲಿ. ಆ್ಯಂಡ್ ಮಸಾಲೆ ಬಾಕ್ಸ್ ಎಲ್ಲ ಇಲ್ಲಿದ್ದಾವೆ.
ಮಂಗಳಮ್ಮ ಇಲ್ಲಿದ್ದಾರೆ. ಮಂಗ್ಲಿ, ಏನು ಸಮಾಚಾರ? ಏನು ಮಾಡಿದ್ರಿ ಬೆಳಿಗ್ಗೆಯಿಂದ? ಬಟ್ಟೆ ಮುಡಿಸ್ದೆ, ಜೋರಾಗಿ ಮಾತಾಡಿ. ಬಟ್ಟೆ ಮುಡಿಸ್ದೆ, ಹಾಂ ಎಲ್ಲ ಗುಡಿಸ್ದೆ, ಹಾಂ ಒರೆಸ್ದೆ, ಹಾಂ ಪಾತ್ರೆ ತೊಳ್ದೆ. ಹಾಂ ಇಷ್ಟೊತ್ತಾಯ್ತು. ಹಾಂ ಇಷ್ಟೊತ್ತಾಯ್ತು. ಇಷ್ಟೊತ್ತಾಯ್ತು ಹಂಗಂತೀರ. ಇವಾಗ ಅಡುಗೆಗೆಲ್ಲ ಏನೋ ಇವಾಗ ರೆಡಿ ಮಾಡಿಕೊಡ್ತಾವ್ರೆ. ಇನ್ನೂ ಎಕ್ಸಾಕ್ಟಾಗಿ ಏನೋ ಶಿಫ್ಟ್ ಇದು ಮಾಡಿಲ್ಲ ಗೈಸ್. ಆ್ಯಕ್ಚುಲಿ ಇದೆಲ್ಲ ಇನ್ನೂ ಸೆಗ್ರಿಗೇಟ್ ಮಾಡಬೇಕಿದು ಇಲ್ಲೆಲ್ಲ. ಸೊ ನೀಟಾಗಿ ಇನ್ನೂ ಏನೂ ಸೆಟಪ್ ಮಾಡಿಲ್ಲ. ಆ್ಯಂಡ್ ಪಾತ್ರೆಗಳೆಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಇದು ವಾಟರ್ ಫಿಲ್ಟರ್ ಆಲ್ ಇದೆ. ಮಿನಿ ಕಿಚನ್ ಟೂರೇ ಮಾಡಿಬಿಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನಾನು. ಸೊ ಇವಾಗ ಊಟಕ್ಕೆ ಏನು ಸಾಂಬಾರು, ಬೇಳೆ ಸಾರು, ಅನ್ನ, ಆಮೇಲೆ ಜಾಮೂನ್, ಬಿಸಿ ನೀರು, ಮುದ್ದೆ ಅಷ್ಟೇ. ನೋಡಿ ಗೈಸ್, ನಾವು ಇದು ಏನೋ ಸ್ಯಾಂಡ್ ಅಂತ ಕರೀತಾರೆ. ಲಕ್ಕಿಗೆ ಮೇಲ್ಗಡೆ ಟೆರೇಸ್ ಮೇಲೆ ಟಾಯ್ಲೆಟ್ಗೆ ಅಂತ ಈ ಥರ ಸೆಟಪ್ ಮಾಡಿದ್ದೀವಿ. ಅವನು ಇಲ್ಲೇ ಒಂದು ಮಾಡ್ತಾನೆ ಆ್ಯಕ್ಚುಲಿ. ಹಂಗೆ ಊಟಕ್ಕೆ ಫುಡ್ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಇವಾಗ ಅದೆಲ್ಲ ಹೋಗಿದಾನೋ ಗೊತ್ತಿಲ್ಲ. ಸಾಹೇಬ್ರು ಇನ್ನೂ ಬಂದಿಲ್ಲ, ನೋಡಬೇಕು. ಆ್ಯಂಡ್ ಕೆಳಗಿಂದ ಹತ್ಕೊಂಡು ಬರೋಷ್ಟು ಸುಸ್ತಾಗೋದು. ನಾನೇ ಅಂದರೆ ಇಲ್ಲಿ ಒಂಥರ 2 ಟೆರೆಸ್ ಥರ ಇದೆ ಆ್ಯಕ್ಚುಲಿ. ನಾನೇ ಇವಾಗ ನೋಡ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಕಡಿಮೆ ಇದೆ ಮೇಲ್ಗಡೆ, ಇನ್ನೂ ಲೈಟ್ಸ್ ಎಲ್ಲ ಹಾಕ್ಸ್ಬೇಕು. ಸೊ ಇಲ್ಲತ್ಕೋದ್ರೆ ಮೇಲ್ಗಡೆ ಫುಲ್ ಟೆರೆಸ್ ಇದು ನಿಶನ್ ರೂಮು ಒಂಥರ ಅಟ್ಯಾಚ್ಡ್. ಇದು ನಿಶನ್ ರೂಮ್ದು ಅಟ್ಯಾಚ್ಡು. ಇದೊಂಥರ ಏನೋ ಪೈಪ್ ಬರ್ತಾ ಇಲ್ವೇ ಅದು. ಓ, ಇಲ್ಲೊಂದು ಮಿನಿ ಟೆರೇಸು, ಅಲ್ಲೊಂದು ಟೆರೇಸು, 2 ಟೆರೇಸು. ಇಲ್ಲೇನು ಇಲ್ಲ, ಜಸ್ಟ್ ಒಂಥರ ಓಪನ್ ಸ್ಪೇಸ್. ಅಂದರೆ ಏನು ಪಾರ್ಟಿ ಗಿಟಿ ಮಾಡೋಕ್ಕೆ ಆ ಥರ. ಅಲ್ಲಿ ವಾಟರ್ ಟ್ಯಾಂಕ್ ಎಲ್ಲ ಇದೆ. ಓಕೆ, ಇಲ್ಲಿ ಬಟ್ಟೆ ಒಣಗೋದು ಇದು ಕಟ್ಟಬೇಕು. ನಿಕ್ಕಿ ಆರ್ಡರ್ ಮಾಡಿದ್ದೀನಿ. ಇಲ್ಲೇ ಮಿಷಿನ್ ಇಡೋದು ನಾವು, ಇಲ್ಲೇ ಇರೋದು ಪಾಯಿಂಟ್ ಅದದು. ಒಳಗಡೆ ಇಟ್ಕೋತೀವಿ. ಇಲ್ಲಿ ಮೇಲೆ ಹೋಗಿ ನೋಡಲಾ, ನಾನು ನೋಡೇ ಇಲ್ಲ ಎಲ್ಲಿದೆ ಅಂತ. ಕ್ಲೀನಾಗಿದೆ. ಇಲ್ಲಿ ಇದು ಸೋಲಾರು, ಇದು ಸಾಫ್ಟ್ನರು, ಟೆರೆಸ್ ಸಾಫ್ಟ್ನರು, ಟ್ಯಾಂಕು ಎಲ್ಲ ಇದೆ ಇಲ್ಲಿ. ಚಲ ನಾವು ಹೊಸ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀವಿ ಗಾಯ್ಸ್. ನಾಳೆ ಬರುತ್ತದು, ಇನ್ಸ್ಟಾಲ್ ನಾಳೆ ಮಾಡ್ತಾರೆ. ಡನ್. ಇಲ್ಲೊಂದು ಟ್ಯಾಪ್ ಇದೆ. ಅಜ್ಜಿ ಬರ್ತದ ಹಸಕ್ಕೆ? ಇಲ್ಲ. ಹಸ್ರಪ್ಪ. ಅಜ್ಜಿ ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದಾರೆ. ನಿಮ್ಮ ರೆಸಿಪಿ ಹೇಳಿ, ಹೆಂಗ್ ಮಾಡ್ತೀರಂತ ಪಟ್ ಅಂತ. ಸಾಸಿವೆ ಕಾಳು, ಮೆಣಸಿನಕಾಯಿ, ಓಕೆ, ಕರ್ಬೇವು ಸೊಪ್ಪು, ಟಮಾಟೆ ಹಣ್ಣು, ಈರುಳ್ಳಿ, ಓಕೆ, ಬೇಳೆ ಸಾರು ಪುಡಿ, ಉಪ್ಪು, ಅಷ್ಟೇ ಹಾಕ್ಬಿಟ್ಟು ಹುರಿದ್ಬಿಟ್ಟು ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸೋದು ಚೆನ್ನಾಗಿ. ಕೊತ್ತಂಬರಿ ಅಷ್ಟೇನಾ? ಇವಾಗ ಅನ್ನಕ್ಕೆ ಟೊಮೆಟೊ ಗೊಜ್ಜು ಕಲ್ಸ್ಕೊ ತಿಂತಾ ಇದ್ರೆ ತುಪ್ಪ ಹಾಕೊಂಡು ಅಜ್ಜಿ ಮಾಡಿರೋ ಥರ ಇರುತ್ತೆ. ಅಲ್ಲಿ ಕಟ್ ಮಾಡಿ ಇಟ್ನಲ್ಲ, ಇಲ್ಲಿ ಇದೆ. ಸಾಕ್ಬಿಡಜ್ಜಿ, ಫುಲ್ ಸ್ಲೋ ಮಾಡಿಬಿಟ್ಟಿದ್ದೀರಾ. ಈಗ ಕಾಯುತ್ತೆ ಗೈಸ್. ನಾನು ಅನ್ಕೋತಾ ಇದ್ದೀನಿ ಸೆರಾಮಿಕ್ನ ಚೇಂಜ್ ಮಾಡೋಣ. ನೋಡಿ ನನಗೆ ಬೋರ್ ಆಯ್ತಿದ್ದು, ಹಂಗಾಗಿ ಬೇರೆ ತೊಗೊಂಡು ಇದನ್ನ ಬೇಕಾದ್ರೆ ಅಜ್ಜಿಗೆ ಊರಿಗೆ ಕೊಟ್ಟು ಕಳ್ಸೋಣ ಅಂತ. ಏನಂತೀರ ಅಜ್ಜಿ? ಏನಾಗಿದ್ದಾವು? ಬೋರ್ ಆಯ್ತು ನೋಡಿ. ಸರಿ ಬಿಡು, ಬೋರ್ ಆದ. ನಿಮ್ಗೋಸ್ಕರ ಅಜ್ಜಿ, ನೀವು ತಗೊಂಡೋಗಿ. ನಿಮಗೆ ಬೇಡವಾ? ಬೇಕು ಅಂತ ಹಾಂ ಹಾಕಿ. ಎಣ್ಣೆ ಕಾಯಿ ಬಿಡ್ವಾ? ಕಾದೈತೆ, ಹಾಕಿ ಬೇಗ. ಅದಕ್ಕೆ ಜಾಸ್ತಿ ಇಟ್ಕೋಬೇಕು. ಇವಾಗ ನೋಡಿ. ಹಾಂ ಗೈಸ್, ಎಲ್ಲ ಮಾಡಿ ತಿನ್ನುವಾಗ ಸಿಗ್ತೀನಿ ರೀ. ಓಕೆ ಗೈಸ್, ಇನ್ನೂ ಆಗಿಲ್ಲ ಗೊಜ್ಜು, ಅದಾಗಿ ಇನ್ನೂ ಟೈಮ್ ಬೇಕಾಗುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ. ಕಾಮೆಂಟ್ಸಲ್ಲೆಲ್ಲ ಕೇಳ್ತಿರ್ತೀರ ಯಾಕೆ 2-3 ದಿನ ವ್ಲಾಗ್ ಮಾಡಿ ಹಾಕಿಲ್ಲ ಅಂತ. ಸ್ವಲ್ಪ ಎಲ್ಲ ಶಿಫ್ಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಹಂಗಾಗಿ ಅಷ್ಟೇ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಸೊ
ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪಾಚ್ಕೊಳ್ಳಿ, ಎಲ್ಲ ಊಟ ಮಾಡಿ. ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್.